ಉಚಿತ ಯೋಜನೆಗಳಿಗಿಂತ ಉನ್ನತ ಶಿಕ್ಷಣ, ಆರೋಗ್ಯ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಆದ್ಯತೆ ನೀಡಲಿ. ಈ ಸರ್ಕಾರದಿಂದ ನಿರೀಕ್ಷಿತ ಅಭಿವೃದ್ಧಿ ಕಾಣುತ್ತಿಲ್ಲ ಎಂದು ಗುಬ್ಬಿ ತಾಲೂಕಿನ ಜನತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್, ಅಧಿಕಾರ ಚೆನ್ನಾಗಿ ನಡೆಸ್ಕೊಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಬೇಕು. ಯಾಕೆ ಅಂದರೆ ಇವಾಗಿನ ಮೊದಲನೇ ಬಾರ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಬಗ್ಗೆ ಜನಗಳು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಗಳನ್ನು ಹೆಂಗೆ ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾವು ಕಾಲಾವಕಾಶ ಕೊಡಬೇಕಾಗುತ್ತೆ. ಕೊಟ್ಬಿಟ್ಟು ನೋಡೋಣ 2 ವರ್ಷ ಕಳೆದಾದ್ಮೇಲೆ ಯಾವ ರೀತಿ ಆಡಳಿತ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಧ್ಯ. ಅದೇ ಇವಾಗ ಏನು ಉಚಿತ ಯೋಜನೆಗಳಿದಾವಲ್ಲ, ಇವಾಗ ಸಾರ್ವಜನಿಕರು ಹೇಳ್ತಾರೆ ಅಷ್ಟು ಜನ ಆ ಯೋಜನೆಗಳು ಬೇಡ, ನಮಗೆ ಎಜುಕೇಷನ್ ಚೆನ್ನಾಗಿ ಕೊಡಿ ಅಂತ ಹೇಳ್ತಾರೆ. ಇದಕ್ಕೆ ಏನಂತ ಹೇಳ್ತಾರೆ ಸರ್? ಈ ಯೋಜನೆಗಳು ಕೊಟ್ಟಿರೋದು ಕೆಲವಾರು ಬಡ ಕುಟುಂಬಗಳಿಗೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಯೋಜನೆಗಳಲ್ಲಿ ಪರಿಷ್ಕರಣೆ ಮಾಡಿ ಇವರು ಉಚಿತ ಯೋಜನೆಗಳಿಗೆ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಬಿಡಬೇಕು ಅನ್ನೋದು ಮೊದಲು ಅರ್ತ್ಕೋಬೇಕು. ಫಸ್ಟ್ ಇವರು ಉಚಿತ ಯೋಜನೆಗಳನ್ನು ವೈದ್ಯಕೀಯ ಅದು ಕೊಡಬೇಕು. ತುಂಬ ಬಡವರಿದ್ದಾರೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ಗಳಾಗ್ತವೆ ಹಾಸ್ಪಿಟ್ಲಲ್ಲಿ. ಪ್ರೈವೇಟ್ ಹಾಸ್ಪಿಟ್ಲಂತೂ ಜನಗಳನ್ನ ಕೊಂದಾಕ್ಬಿಡ್ತಿದ್ದಾರೆ. ಇವರು ಹಗಲು ದರೋಡೆಚ್ಚು ಫುಲ್ ಸುಲಿಗೆ ಮಾಡ್ತಾಯಿದ್ದಾರೆ. ಸೊ ಇಂಥ ಪರಿಷ್ಕರಣೆ ಮಾಡಬೇಕು. ಯಾವುದು ಉಚಿತ ಕೊಡಬೇಕು, ಯಾವುದು ಕೊಡಬಾರ್ದು ಅನ್ನೋದು ಈ ಮೇಯ್ನು. ವೈದ್ಯಕೀಯಕ್ಕೆ ಸರ್ಕಾರಿ ಆಸ್ಪತ್ರೆಗಳು ಬಿಟ್ಟು ಹೊರತುಪಡಿಸಿ ಪ್ರೈವೇಟ್ ಹಾಸ್ಪಿಟ್ಲ್ಗಳೇನಿದೆ ಅಲ್ಲಿ ಸುಲಿಗೆ ಆಗ್ತಿರೋದ್ರಿಂದ ಅಲ್ಲಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋ ಅಂಥದ್ದು ಮಾಡಬೇಕು. ಅದ್ರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಚಿತ ಶಿಕ್ಷಣವನ್ನು ಕೊಡೋದು ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಸರ್, ಉಚಿತವಾಗಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಕಡ್ಡಾಯ ಶಿಕ್ಷಣ ಏನು 1ನೇ ತರಗತಿಯಿಂದ SLC ವರೆಗೂ ಕಡ್ಡಾಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿರುವಂಥದ್ದು. ಇವಾಗ ಇದ್ರೂ ಸಹ ಉಚಿತವಾಗಿ ಕೊಡ್ತಿಲ್ಲ ಅಂತ ಹೇಗೆ ಹೇಳ್ತೀರಿ ಸರ್? ಉಚಿತವಾಗಿ ಅಂತ ಹೇಳಿ ನಮ್ಮ ಅಭಿಪ್ರಾಯ ಏನು ಸರ್? ಇವಾಗ ಸರ್, ತುಂಬ ಒಳ್ಳೆಯದೇ. ಮಕ್ಕಳಿಗೆ ಏನಂದರೆ ಯಾರೇ ಎಜುಕೇಷನ್ ಓದಲಿ ಫ್ರೀ ಮಾಡಲಿ. ಮುಖ್ಯಮಂತ್ರಿ ಆಗಿರೋದು ನಾನು ಅಭಿನಂದಿಸ್ತೀನಿ. ಯಾಕೆಂದರೆ ಯಾರೇ ಆಗಲಿ ಮುಖ್ಯಮಂತ್ರಿ ಬೇಕೇ ಬೇಕು ಆಗಲಿ. ನಮ್ಮ ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ. ನಾವು ನಮಗೇನು ರೈತರಿಗೇನು ಬೇಕು, ಮಕ್ಕಳಿಗೇನು ಬೇಕು, ಆರೋಗ್ಯವಂತರಿಗೇನು ಬೇಕು, ವಿದ್ಯಾವಂತರಿಗೇನು ಬೇಕು ಅದನ್ನೆಲ್ಲ ಮಾಡಬೇಕು. ಈಗ ಒಂದು ರೋಡ್ ಆಗಿಲ್ಲ, ಒಂದು ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಬಿದ್ದೋಗ್ತಿದ್ದಾವೆ, ಒಂದು ಆಸ್ಪತ್ರೆಗಳು ಬಿದ್ದೋಗ್ತಿದ್ದಾವೆ. ಇವನ್ನೆಲ್ಲ ಗಮನಕ್ಕೆ ತಗೊಂಡು ದಯವಿಟ್ಟು ಯಾರಾದರೂ ಮಾಡಲಿ. ನಮಗೆ ಫ್ರೀ ಯಾವುದು ಬೇಡ ಸರ್. ಈ ಹೆಂಗಸರು ಬಸ್ ಹತ್ತಿ ಹೋಗೋಂಥದ್ದೆಲ್ಲ ಬೇಡ. ಅವ್ರೇನು ಕೇಳಕ್ಕೆ ಬಂದಿಲ್ಲ. ಬಸ್ ಅಲ್ಲಲ್ಲೇ ಮಧ್ಯದಾಗ ನಿಂತೋಗ್ತಾವೆ. ಅದು ಕೆಟ್ಟೋಗೋದು ಬೇಡ. ಮಾಡಲಿ ಈ ಮಕ್ಕಳಿಗೆ ಎಜುಕೇಷನ್ ಒಂದು ಫ್ರೀ ಮಾಡೋದು ತುಂಬ ಅನುಕೂಲ ಆಗಿದೆ. ಯಾಕೆಂದರೆ ಬರೀ ಹೆಣ್ಮಕ್ಳೇ ಹತ್ತು ಹೋಗ್ತಿದ್ರು ಬಸ್ಸು. ಈ ಗಂಡು ಮಕ್ಳಿಗೆ ಒಂದು ಖುಷಿ ತಂದಿದೆ. ಬಟ್ ಈಗ ಅರ್ಜಿ ಹಾಕಿದಾರಲ್ಲ ಅದೆಲ್ಲ ರಿಸ್ಕ್ ಮಾಡಿದ್ದಾರೆ. ಬರೀ ಆಧಾರ್ ಕಾರ್ಡ್ ಮಕ್ಕಳು ಏನೋ ಸರ್ಟಿಫಿಕೇಟ್ ಯಾವುದೋ ಒಂದು ಇರುತ್ತೆ ತೋರಿಸೋದಂಗೆ ಮಾಡಲಿ. ಈಗ ಅದಕ್ಕೆ ಬೇರೆ ಅಲ್ದು ಹೋಗಿ ಅರ್ಜಿ ಹಾಕಿ ಸರ್ಟಿಫಿಕೇಟ್ ತಗೊಂಡು ಹೋಗೋಷ್ರೊಳಗೆ 3-6 ತಿಂಗಳು ಆಗೋಗ್ಬಿಡುತ್ತೆ. ಇವರು 6 ತಿಂಗಳು ಆಗೋಷ್ಟೊಳಗೆ ಇವ್ರದ್ದು ಎಜುಕೇಷನ್ನೇ ಮುಗ್ದೋಗುತ್ತೆ. ಸೊ ಮಹಿಳೆಯರು ಹೇಳ್ತಾರೆ, ಇವತ್ತು ನಮಗೆ ಬಸ್ ವ್ಯವಸ್ಥೆ ಉಚಿತವಾಗಿ ಮಾಡೋದ್ರಿಂದ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದ್ದೀವಿ, ಸರ್ಕಾರದಿಂದ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ. ಹೋಗ್ಲಿ, ಪುಣ್ಯಕ್ಷೇತ್ರಗಳು ಹೋಗಿನಲ್ಲ, ಅವರು ದುಡ್ಡು ಕೊಟ್ಟೆ ಹೋಗ್ತಾರೆ. ವಯಸ್ಸಾದವ್ರಿಗೆ ಈ ಒಂದು 60 ವರ್ಷ ಆಗಿರುತ್ತೆ ಸರ್, ಆಸ್ಪತ್ರೆಗೆ ಹೋಗ್ಬೇಕು, ಸೀಟ್ ನಿಂತ್ಕೊಳಕ್ಕೆ ಜಾಗ ಇರಲ್ಲ ಸರ್. ಎಲ್ಲ ಫ್ರೀ ಮಾಡಿಬಿಟ್ರೆ ಬೇಕು. ಎಲ್ಲರೂ ದುಡ್ಡು ಕೊಟ್ಟು ಹೋಗೋಂಥವ್ರು ಇದ್ದಾರೆ. ಯಾರು ಫ್ರೀ ಬಸ್ ಹತ್ತ ಅಂತಾರೆ ಯಾರು ಇಲ್ಲ. ಇವ್ರು ಹೇಳಿರೋದಕ್ಕೆ ಜಾಸ್ತಿ ಅರ್ಧ ಬಸ್ಸೇ ಕೆಟ್ಟೋಗ್ಬಿಟ್ಟಾರೆ. ಅದು ನಿಲ್ಲಿಸಿ ದಯಮಾಡಿ ರೈತರಿಗೆ, ಆಮೇಲೆ ಕೃಷಿಗೆ, ನೀರಾವರಿ, ವಿದ್ಯುತ್ತು ಸರ್, ವಿದ್ಯುತ್ ಇದೇನೋ ಮಾಡಕ್ಕೆ ಹೊರಟವ್ರೆ ಪವರ್ ಇದು ಮಾಡೋಕ್ಕೆ. ಅದನ್ನೆಲ್ಲ ಕಡಿಮೆ ಮಾಡಿ. ಏನು ನಮ್ಮ ಇವರು ಏನು ಮಾಡಿದ್ರು ಹಿಂದೆ ಫ್ರೀ ಕರೆಂಟು ಬಂಗಾರಪ್ಪರು ಏನು ಮಾಡಿದಾರೋ ಅದೊಂದು ನೆನ್ಸಂತನ್ನ ಕಾರ್ಯ ಮುಂದುವರಿಸ್ಕೊಂಡು ಹೋಗಿ ನಮ್ಗೆ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಸರ್? ಸರ್, ಏನು ಒತ್ತಾಯ ಮಾಡಲ್ಲ ಸರ್. ಫ್ರೀ ಫಸ್ಟ್ ನಿಲ್ಲಿಸ್ಬೇಕು. ಫ್ರೀ ಆದಷ್ಟು ಫ್ರೀನ ನಿಲ್ಲಿಸಿ ಯಾವುದಾದ್ರು ಗಣನೆ ತೊಗೊಂಡು ಏನೇನು ಮಾಡಬೇಕು, ಮಕ್ಳಿಗೆ ಏನು ಮಾಡಬೇಕು, ವೈದ್ಯಕೀಯ ಏನು ಮಾಡಬೇಕು, ಎಜುಕೇಷನ್ ಏನು ಮಾಡಬೇಕು ಆದಷ್ಟು ಕಡಿಮೆ. ಸರ್, ವೈದ್ಯಕೀಯ ಕ್ಷೇತ್ರದಲ್ಲಿ ಉಚಿತವಾಗಿ ಸ್ಕೂಲ್ಗೆ ಒಂದು UKG ಮಗು 1 ಲಕ್ಷ ಕಟ್ಟಬೇಕು ಸರ್. ಸರ್, ಕೂಲಿ ಮಾಡಿ 1 ಲಕ್ಷ ದುಡಿತಾರೆ ಸರ್ ಒಬ್ಬ ರೈತ. ನಿಜವಾಗ್ಲೂ ಕಟ್ಟಕ್ಕಾಗಲ್ಲ ಸರ್. ಆದಷ್ಟು ಒಂದು 10 SLC ವರ್ಗು ಅದರಲ್ಲಿ ಒಂದು 50% ಅಮೌಂಟ್ನ ಕಡಿಮೆ ಮಾಡಬೇಕು. ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ಕಡ್ಡಾಯ ಶಿಕ್ಷಣ ಅಂತ ಸರ್ಕಾರ ಮಾಡಿರೋಂಥದ್ದು. ಸರ್, ಶಿಕ್ಷಣ ಐತೆ ಇಲ್ಲ ಅಂತ ಹೇಳಿಲ್ಲ ಸರ್. ಸ್ಕೂಲ್ಗಳು ಸರಿ ಇಲ್ಲ ಸರ್. ಸ್ಕೂಲ್ಗಳನ್ನ ನೀಟಾಗಿ ಮಾಡಿ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರೆ ಸರ್ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತಾರೆ. ಟೀಚರ್ಸ್ ಇಲ್ಲ ಸರ್. ಟೀಚರ್ಸ್ ಅಭಾವ ಇದೆ. ಟೀಚರ್ಸ್ನು ಎಲ್ಲ ಕೊಟ್ಟು ಕರೆಕ್ಟಾಗಿ ಗೌರ್ಮೆಂಟ್ ಸ್ಕೂಲ್ ಅಭಿವೃದ್ಧಿ ಮಾಡಿದ್ರೆ ಸರ್ ಒಬ್ಬ ರೈತ ಮಗನು MLA ಆಗ್ತಾನೆ, MP ಆಗ್ತಾನೆ, IAS IPS ಮಾಡ್ತಾನೆ. ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಫೋಕಸ್ ತುಮಕೂರಿಂದ. ಈ ದಿನ ಏನು ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡಿದಂಥ DK ಶಿವಕುಮಾರ್ ಅವರ ಅಧಿಕಾರ ಹೇಗೆ ನಡೆಸ್ತಾರೆ, ಮತ್ತು ಅವರು ಸಮರ್ಪಕವಾಗಿ ನಡೆಸ್ತಾರ ಅನ್ನೋವಂಥದ್ದು, ಮತ್ತು ಏನು ಉಚಿತವಾಗಿ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಮತ್ತು ಮಕ್ಕಳಿಗೂ ಸಹ ಉಚಿತವಾಗಿ ಕೊಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ಒಳ್ಳೆಯ ಒಲವಿದೆ. ಇದ್ರ ಜೊತೆ ನನ್ನ ಜೊತೆ ಮಾತಾಡಲಿಕ್ಕೆ ಇವತ್ತು ಕೇಳಿದ ರೈತರು ನನ್ನ ಜೊತೆ ಇರುವಂಥದ್ದು, ಅವ್ರು ಮಾತಾಡ್ತಾ ಹೋಗ್ತಾ ಇದ್ದೇನೆ.
ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಇವಾಗ ಡಿ ಕೆ ಶಿವಕುಮಾರ್ ಅಧಿಕಾರ ತಮಗೆ ಏನು ಹೆಲ್ಪ್ ಮಾಡ್ತಾರೆ ಸರ್ ರೈತರಿಗೆಲ್ಲ? ಸರ್, ರೈತರಿಗೆ ಹೆಲ್ಪ್ ಮಾಡ್ತಕ್ಕಂಥ ಯಾವ ಕಾರ್ಯಕ್ರಮಗಳು ಕೂಡ ಈ ಒಂದು ಸರ್ಕಾರದಲ್ಲಿ ಕಂಡು ಬರ್ತಿದೆ. ಕಾರಣ ಏನು ಅಂತ ನೋಡ್ಲಿಕ್ಕೆ ಹೋದರೆ ಇವತ್ತು ರೈತಾಪಿ ಕುಟುಂಬದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಉಚಿತ ಕರೆಂಟು ವ್ಯವಸ್ಥೆನ ರೈತರಿಗೆ ಮಾಡಬೇಕು ಮೇಯ್ನ್ ಆಗಿ. ಅದಾದ ನಂತರ ಕೆಲವೊಂದು ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಉಚಿತ ಯಾವುದು ಬಸ್ ಪಾಸ್ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು. ಸೊ ಇದೆಲ್ಲ ಎಲ್ಲೋ ಒಂದು ಕಡೆಗೆ ಜನಗಳನ್ನ ಸೋಮಾರಿ ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೋಮಾರಿಗಳನ್ನ ಯಾಕೆ ಮಾಡುತ್ತೆ ಅಂತಂದರೆ ಜನ ದುಡಿದು ತಿಂದ್ರೇ ಅದಕ್ಕೊಂದು ವ್ಯಾಲ್ಯೂ. ಮತ್ತು ಉಚಿತ ಬಸ್ ವ್ಯವಸ್ಥೆ ಇದೆ, ಅದು ನನಗೆ ಯಾಕೋ ನನ್ನ ಅಭಿಪ್ರಾಯವಾಗಿ ಅದು ಸರಿ ಅಂತ ಕಾಣಿಸ್ತಾ ಇಲ್ಲ. ಸೊ ಉಚಿತವಾಗಿ ಏನು ಕೊಡಬೇಕು, ಮೇಜರಾಗಿ ಉಚಿತವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಇವತ್ತು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚೋಗ್ತಾ ಇದೆ, ಅದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಖಾಸಗಿ ಶಾಲೆಗಳ ಯಥೇಚ್ಛವಾಗಿ ಇಲ್ಲಿ ಅವಳಿನ ಇಡ್ತಾ ಇದೆ. ಇವತ್ತು ಮಿಡ್ಲ್ ಕ್ಲಾಸ್ ಒಬ್ಬ ವಿದ್ಯಾರ್ಥಿನ ಒಂದು ವರ್ಷಕ್ಕೆ ನಾವು ಅವನಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತಂದರೆ ಪ್ರೈಮರಿ ಸ್ಕೂಲಿಂದ ನರ್ಸರಿಯಿಂದ ಸ್ಟಾರ್ಟಪ್ ಮಾಡಿದ್ರು ಕೂಡ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗ್ತದೆ. ಬಿಕಾಸ್ ಆಫ್ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇದನ್ನೆಲ್ಲ ಒಂದು ಹಂತಕ್ಕೆ ತರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದ್ರ ಜೊತೆಗೆ ಉಚಿತವಾಗಿ ಶಿಕ್ಷಣ ಬೇಕು, ಉಚಿತವಾಗಿ ಆರೋಗ್ಯ ಬೇಕು, ಉಚಿತವಾದ ಔಷಧಿ ಬೇಕು. ಮೇಜರಾಗಿ ಉಚಿತವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಅಷ್ಟೇ. ಅಷ್ಟೊಂದು ಬಿಟ್ಟು ಯಾವುದನ್ನು ಕೂಡ ಉಚಿತವಾಗಿ ಕೊಡ್ಬಾರ್ದು. ಉಚಿತವಾಗಿ ಕೊಟ್ಟಿದ್ದೇ ಆದರೆ ಜನಗಳು ಸೋಮಾರಿ ಆಗ್ತಾರೆ 100% ಕರೆಂಟ್ನಲ್ಲಿ. ಸೊ ರೈತರಿಗೆ ಕರೆಂಟ್ನ ಉಚಿತವಾಗಿ ಕೊಡಿ. ನಿಮ್ಮಲ್ಲಿ ದಯವಿಟ್ಟು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್ಕಾರದ ಮುಖೇನ. ನಾನೊಬ್ಬ ಪ್ರಜಾಪ್ರಭುತ್ವದಲ್ಲಿ ಮಾತಾಡ್ತಕ್ಕಂಥ ಒಬ್ಬ ಪ್ರಜೆಯಾಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ರೈತರಿಗೆ ಕರೆಂಟ್ನ ಉಚಿತವಾಗಿ ಕೊಡಿ. ಬೋರಿಗೊಂದು TC ಮಾಡ್ತೀವಿ. ಸೊ ಈ ಥರದ ಅನುಕೂಲಗಳನ್ನ ತಂದಿದ್ದೆ ಆದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ರೈತನು ಕೂಡ ಸಬಲೀಕರಣ ಆಗ್ತಾನೆ. ಒಬ್ಬ ರೈತ ಅಫಿಷಿಯಲ್ ಆಗಿರ್ತಾನೆ. ಒಬ್ಬ ರೈತನಿಂದ ಒಬ್ಬ ಅನ್ನದಾತನ ದಯವಿಟ್ಟು ಸುಖವಾಗಿದೆ ಅಂತ ನಾನು ನಿಮ್ಮ ಮುಖ ಕೇಳ್ಕೊತಾ ಇದ್ದೀನಿ. ಏನು ನನ್ನ ಜೊತೆ ರೈತರು ಮಾತಾಡಿರೋವಂಥದ್ದು ಏನಪ್ಪ ಅಂದರೆ ಇದೇನು ನಮಗೆ ಇವತ್ತು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿರೋವಂಥದ್ದು, ಇವೆಲ್ಲ ಭಾಗ್ಯಗಳು ಬೇಡ ನಮಗೆ. ರೈತರಿಗೆ 24 ಗಂಟೆ ವಿದ್ಯುತ್ತನ್ನು ಕೊಡಿ ಅಂಥದ್ದು, ಮತ್ತು ಏನು ಉಚಿತವಾಗಿ ನಮಗೆ ಕಡ್ಡಾಯ ಶಿಕ್ಷಣ ಅಂತ ಮಾಡಬೇಕು. ಮತ್ತು ಏನು ನಮಗೆ ಸರ್ಕಾರಿ ಸವಲತ್ತುಗಳು ಸಿಗಬೇಕಾದ್ರೆ ಭ್ರಷ್ಟಾಚಾರ, ಈ ಥರ ಅನಾಚಾರಗಳೆಲ್ಲವೂ ತೊಲಗಬೇಕು ಅನ್ನೋವಂಥದ್ದು ನಮ್ಮ ಈ ಭಾಗದ ರೈತರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕುಮಾರ್ ತುಮಕೂರು.